ಅಖಾಡ ಬಿಗ್ ಫೈಟ್ ಅಲ್ಲಿ ಇದೀಗ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಇಸ್ರೇಲ್ ಒಂದು ದಿನಕ್ಕೆ ಯಾವ ಅಸ್ತ್ರವನ್ನು ಬಳಸ್ತಾ ಇದೆ, ಇರಾನ್ ಒಂದು ದಿನಕ್ಕೆ ಯಾವ ಅಸ್ತ್ರವನ್ನು ಬಳಸ್ತಾ ಇದೆ. ಇಸ್ರೇಲ್ಗೆ ಒಂದು ದಿನದ ಯುದ್ಧ ಖರ್ಚು, ಯುದ್ಧದ ಒಂದು ದಿನ ಇದು. ಇದರಲ್ಲಿ ಇಸ್ರೇಲ್ ಎಷ್ಟು ಖರ್ಚು ಮಾಡ್ತಾರೆ ನೋಡ್ತಾ ಬರೋಣ. ಯಾವ ಮಿಸೈಲ್ ಅದನ್ನು ಬಳಸ್ತಾ ಇದ್ದಾರೆ, ಯಾವುದು ಇಂಟರ್ಸೆಪ್ಟರ್ ಬಳಸ್ತಾ ಇದ್ದಾರೆ, ಐರನ್ ಡೋಮ್ ಕಾಸ್ಟ್ ಏನು, ಐರನ್ ಬೀಮ್ ಕಾಸ್ಟ್ ಏನು ನೋಡ್ಕೊಂಡು ಬರೋಣ ನಾವು. ಇದೀಗ ನೋಡಿ, ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಇದೀಗ ಇಲ್ಲಿ ಇಸ್ರೇಲ್ನ ಒಂದು ದಿನದ ಯುದ್ಧದ ಖರ್ಚು ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ನೋಡಿ, ಐರನ್ ಡೋಮ್ ಇಂಟರ್ಸೆಪ್ಟರ್ ದಿನಕ್ಕೆ 1.26 ಕೋಟಿ ಖರ್ಚಾಗುತ್ತೆ ಅವರಿಗೆ. ಐರನ್ ಡೋಮ್ ಇಂಟರ್ಸೆಪ್ಟರ್ ಒಂದು ದಿನಕ್ಕೆ 1.26 ಕೋಟಿ ರೂಪಾಯಿಗಳ ಖರ್ಚು ಬರೀ ಒಂದು ಐರನ್ ಡೋಮ್ಗೆ ನಿಮ್ಗೆ ಅಲ್ಲಿ ಅವರು ಖರ್ಚು ಮಾಡಬೇಕಾಗತ್ತೆ. ಸೊ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಡೇವಿಡ್ ಸ್ಲಿಂಗ್ ಇಂಟರ್ಸೆಪ್ಟರ್ ಇಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ 1 ಮಿಲಿಯನ್ ಅರ್ಥಾತ್ 8.4 ಕೋಟಿ ಖರ್ಚಾಗುತ್ತೆ ಇದಕ್ಕೆ. ಇದನ್ನು ಬಳಸ್ತಾರೆ. ಐರನ್ ಡೋಮ್ನ ಒಂದು ಭಾಗ ಇದು ಡೇವಿಡ್ ಸ್ಲಿಂಗ್ ಅಂತ ಹೇಳಿ. ಇದಕ್ಕೆ ಅವರು 8.4 ಕೋಟಿ ಖರ್ಚು ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಆರೋ ಇಂಟರ್ಸೆಪ್ಟರ್ ಮಿಸೈಲ್ ಅಂತ ಬಂದಾಗ ದಿನಕ್ಕೆ ಇದಕ್ಕೇನೆ 25.2 ಕೋಟಿ ಖರ್ಚು ಮಾಡ್ತಾರೆ ಅವರು. ನೆಕ್ಸ್ಟ್ ಐರನ್ ಬೀಮ್ ಲೇಸರ್ ಶಾಟ್ ಇದೆಯಲ್ಲ, ಇದಕ್ಕೆ ಮಾತ್ರ ಅತ್ಯಂತ ಕಡಿಮೆ ಅಂತ ಹೇಳಬೇಕು ಅವರು. ಒಂದು $2,000 ಇದ್ರ ಖರ್ಚು ಮುಗಿದು ಹೋಗುತ್ತೆ. ಅರ್ಥಾತ್ 1.68 ಲಕ್ಷ, 1,68,000 ಇರೋದರಲ್ಲಿ ಐರನ್ ಬೀಮ್ಗೆ ಅತ್ಯಂತ ಕಡಿಮೆ ಖರ್ಚು ಮಾಡ್ತಿರೋದು ಇಸ್ರೇಲ್. ಇನ್ನೊಂದು ಕಡೆ ಮಿಸೈಲ್ ಡಿಫೆನ್ಸ್ ಪರ್ ನೈಟ್, ರಾತ್ರಿ ಹೊತ್ತು ಮಿಸೈಲ್ ಡಿಫೆನ್ಸ್ ಮಾಡಬೇಕಲ್ಲ, ಇದಕ್ಕೆ ಅವ್ರು ಖರ್ಚು ಮಾಡ್ತಿರೋದು 23,940 ಕೋಟಿ. ನಿಮಗೆ ಚೆನ್ನಾಗಿ ನೆನಪಿರಲಿ, ಈ ಮಿಸೈಲ್ ಅಟ್ಯಾಕ್ಗಳು ಏನಾಗ್ತಿದೆ ಹಗಲೊತ್ತು ಮಾಡೋದು ಕಡಿಮೆ, ರಾತ್ರಿ ಹೊತ್ತು ಮಾಡೋದೇ ಜಾಸ್ತಿ. ಇನ್ ಟೋಟಲ್ ಇಸ್ರೇಲ್ ಒಂದು ದಿನದ ಅದರ ಖರ್ಚು, ಒಂದು ದಿನ ಅದು ವಾರ ಮುಗೀತಪ್ಪ 24 ಗಂಟೆ ನಾನು ಮುಗಿಸ್ದೆ ಅಂತ ಹೇಳಬೇಕು ಅಂದರೆ 60,900 ಕೋಟಿ ರೂಪಾಯಿಗಳನ್ನು ಇಸ್ರೇಲ್ದು ನೀರಿನಲ್ಲಿ ಹೋಮ, ಅದು ಅಷ್ಟು ಹಣವನ್ನು ಬೆಂಕಿಗೆ ಸುರಿದಂಗೆ. ಅದು ಏನ್ರಿ ಬೆಂಕಿಗೆ ಸುರಿದಂಗೆ ಅಂತೀರಾ? ಜನರಕ್ಷಣೆ ಆಗಲಿಲ್ವ? ಎಸ್, ಅಗ್ರಿ, ಜನರಕ್ಷಣೆ ಆಗ್ತಾರೆ. ಬಟ್ ವಾರ್ ಅಂತ ಬಂದಾಗ ನೀವು ಎಷ್ಟು ದಿನಗಳ ಕಾಲ ಯುದ್ಧವನ್ನು ಎಳ್ಕೊಂಡು ಹೋಗ್ತಿರೋ ಅಷ್ಟು ದಿನಕ್ಕೆ ಪರ್ ಡೇ 70,000 ಕೋಟಿ ಅಂದ್ಕೊಳ್ರಿ, 100 ಕೋಟಿ ಕಡಿಮೆ, 61,000 ಕೋಟಿ ಅಂದ್ಕೊಳ್ಳಿ. 61,000 ಕೋಟಿ ಅಂದ್ಕೊಂಡ್ರೆ ನೀವು ಪ್ರತಿ ದಿನ 61,000 ಕೋಟಿ ಒಂದು ದಿನ ಕಳೆದ್ರೆ 61,000 ಕೋಟಿ. ಕರ್ನಾಟಕದಲ್ಲಿ ನಮ್ಮ ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲಿ ನಾವು ಮಾತಾಡೋದಾದರೆ ಇಡೀ ಒಂದು ವರ್ಷಕ್ಕೆ 5 ಗ್ಯಾರಂಟಿ ಸ್ಕೀಮ್ಗಳಿಗೆ ಸರ್ಕಾರ ನಾನೊಂದು 56,000 ಕೋಟಿಯಿಂದ 60,000 ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಷ್ಟು ದುಡ್ಡು ಇಸ್ರೇಲ್ಗೆ ಒಂದು ದಿನದ ಯುದ್ಧದ ಖರ್ಚದು. ಒಂದೇ ಒಂದು ದಿನ 24 ನಿನ್ನೆಯಿಂದ ಇಷ್ಟೊತ್ತಿಗೆ ಮುಗಿದೋಯ್ತು. ಸೊ ಇನ್ನೊಂದು ಕಡೆ ಬಂದರೆ ಇರಾನ್ ಏನಾದರೂ ಇವರೇನಾದರೂ ಬಜೆಟ್ ವಾರ್ ಮಾಡ್ತಾ ಇದ್ದಾರೆ ಇರಾನ್ ಅಂತ ಬಂದಾಗ, ಎಸ್, ಬಜೆಟ್ ವಾರ್ ಮಾಡ್ತಿರೋದು ನಿಜ. ಅವ್ರ ಟೆಕ್ನಾಲಜಿ ಅದ್ಭುತನ, ಯಾರೂ ಅವ್ರನ್ನ ಮುಟ್ಟಕ್ಕೆ ಆಗಲ್ವಾ? ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಖರ್ಚಿನ ವಿಚಾರ ಬಂದಾಗ ಇರಾನ್ ಸ್ವಲ್ಪ ಸ್ಮಾರ್ಟ್ ಮೂವ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಾವು ಶಯದ್ ಅಂತ ಒಂದು ಮಾಡ್ತಾರೆ, ಶಯದ್ 136 ಅಂತ ಡ್ರೋನ್ ಅಂತ ಹೇಳಿ. ಇದಕ್ಕೆ ಅವ್ರು ಖರ್ಚು ಮಾಡ್ತಿರೋದು ಟೋಟಲ್ ಆಗಿ 67.2 ಕೋಟಿ. 67.2 ಕೋಟಿಯನ್ನು ಇವರಲ್ಲಿ ಖರ್ಚು ಮಾಡ್ತಿದ್ದಾರೆ. 67.2 ಲಕ್ಷ ಬರುತ್ತಿತ್ತು, 67.2 ಲಕ್ಷ ಇದೊಂದು ಡ್ರೋನ್ಗೆ ಇವ್ರು ಖರ್ಚು ಮಾಡ್ತಿರೋದು. ಅಲ್ಲಿ ಕೋಟಿ ಅಂತಾಗಿದೆ, ಸರಿ ಮಾಡ್ಕೊಂಬಿಡಿ. ಅದು 67.2 ಲಕ್ಷ. ಇನ್ನೊಂದು ಕಡೆ ಶಹೇದ್ 129 UAV, ಇದಕ್ಕೆ ಇವ್ರು ಖರ್ಚು ಮಾಡ್ತಿರೋದು 84 ಕೋಟಿ ರೂಪಾಯಿಗಳು. 84 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಯಾರು? ಇರಾನ್ ಅವರು. ಇನ್ನೊಂದು ಕಡೆ ಮೊಹಾಜಿರ್ ಡ್ರೋನ್ ಸೀರೀಸ್ ಅಂತ ಬರುತ್ತೆ, ಇದಕ್ಕೆ ಇವರು ಖರ್ಚು ಮಾಡ್ತಿರೋದು 4.2 ಕೋಟಿ. ಒಂದು ದಿನದ ಖರ್ಚು ಈ ಡ್ರೋನನ್ನು ಇವರು ಬಳಸ್ತಾ ಇರೋದಕ್ಕೆ. ಇನ್ನೊಂದು ಕಡೆ ಅಬಾಬಿಲ್ ಡ್ರೋನ್ ಸೀರೀಸ್ ಅಂತ ಹೇಳಿ, ಇದಕ್ಕೆ ಇವರು 2.52 ಕೋಟಿ ರೂಪಾಯಿಗಳನ್ನು ಒಂದು ದಿನಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕರ್ರಾರ್, ಇದಕ್ಕೆ ಇವರು ಖರ್ಚು ಮಾಡ್ತಿರೋದು 8.4 ಕೋಟಿಯಿಂದ ಟೋಟಲ್ ಆಗಿ 16.8 ಕೋಟಿ. ಈ ಒಂದು ವಿಚಾರದಲ್ಲಿ ಬಂದಾಗ ಟೋಟಲ್ ಇರಾನ್ನ ಒಂದು ದಿನದ ಯುದ್ಧದ ಖರ್ಚು 1,680 ಕೋಟಿ ರೂಪಾಯಿಗಳು. ಒಂದು ಇಡೀ ದಿನ ಇವರು ಯುದ್ಧ ಮಾಡಿದ್ರೆ 1,680 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಇಸ್ರೇಲ್ 60,900 ಕೋಟಿ ಖರ್ಚು ಮಾಡ್ತಿದ್ದಾರೆ. ಹತ್ತಿರ ಲೆಕ್ಕ ಹಾಕೊಂಡ್ಬಿಟ್ರೆ 50-55 ಪಟ್ಟು ಜಾಸ್ತಿ ಹಣ ಸುರಿತಿರೋದು ಯಾರು ಅಂದರೆ ಇಸ್ರೇಲ್, ಇರಾನ್ ಅಲ್ಲ. ಇನ್ನೊಂದು ಕಡೆ ನಿಮಗೊಂದು ಆಶ್ಚರ್ಯ ಆಗ್ಬಿಡುತ್ತೆ. ನಿಮಗೆ ಇನ್ನೊಂದು ಪಾಯಿಂಟ್ ಇದೆ, ನಿಮಗೆ ಬಹಳ ಇದು ಆಶ್ಚರ್ಯ ಆಗುತ್ತೆ ನಿಮಗೆ. ನೋಡಿ, ಇರಾನ್ ಯೂಸಸ್ ಲೋ ಕಾಸ್ಟ್ ಡ್ರೋನ್ಸ್ 70 into 70 lakhs, 17 ಲಕ್ಷ ರೂಪಾಯಿಗಳಿಂದ 70 ಲಕ್ಷ ರೂಪಾಯಿಗಳ ಒಂದು ಡ್ರೋನನ್ನು ಇರಾನ್ ಬಳಸುತ್ತೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ಬರೀ 17 ಲಕ್ಷದಿಂದ 70 ಲಕ್ಷ ರೂಪಾಯಿವರೆಗಿನ ಡ್ರೋನ್ ಅಟ್ಯಾಕ್ ಅದು ಮಾಡುತ್ತೆ. ಆದರೆ ಇದನ್ನು ತಡೆಯೋಕ್ಕೆ ಆಗಲೇ ಗಿರೀಶ್ಲಿಂಗಣ್ಣ ಸರ್ ಹೇಳ್ತಾ ಇದ್ರು, ಇದನ್ನು ತಡೆಯೋಕ್ಕೆ ಇಸ್ರೇಲ್ ಎಷ್ಟು ಖರ್ಚು ಮಾಡ್ತಿದೆ ಗೊತ್ತಾ? ಒಂದು 17 ಲಕ್ಷದ ಡ್ರೋನ್ ಬಿಟ್ಟರು ಅಂತ ಅಂದ್ಕೊಳ್ಳಪ್ಪ, ಇರಾನ್ ಆ ಥರ ಅಂದ್ಕೊಳ್ಳೋಣ ನಾವು. 17 ಲಕ್ಷದ ಡ್ರೋನ್ ಬಿಟ್ಟರೆ ಇದನ್ನು ತಡೆಯೋದಕ್ಕೆ ಇಸ್ರೇಲ್ ಖರ್ಚು ಮಾಡ್ತಿರೋದು 25 ಕೋಟಿ. ಎಲ್ಲಿ 17 ಲಕ್ಷ, ಎಲ್ಲಿ 25 ಕೋಟಿ? ಹಾಗಾಗಿ ಈ ವಾರ್ಫೇರಲ್ಲಿ
ಇರಾನ್ ಸ್ವಲ್ಪ ಬಜೆಟ್ ರೀತಿಯಲ್ಲಿ ಅದು ಹೋಗ್ತಾ ಇದೆ. ಇಸ್ರೇಲ್ ಅಗತ್ಯಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದೆಯಾ, ಅಥವಾ ಇಸ್ರೇಲ್ನ ಡಿಫೆನ್ಸ್ ಸಿಸ್ಟಮ್ಮೇ ತುಂಬ ದುಬಾರಿನಾ? ನಾನು ಬರ್ತೀನಿ ಗಿರೀಶ್ ಲಿಂಗಣ್ಣ ಸರ್ ಬರ್ತೀನಿ. ಗಿರೀಶ್, ಇದು ಏನಂತೀರ ಸರ್ ನಿಮೀಗ? 55 ಪಟ್ಟು ಹೆಚ್ಚು ಖರ್ಚು ಮಾಡಿಕೊಂಡು ಒಂದು ದೇಶ ಯುದ್ಧವನ್ನು ಎಷ್ಟು ದಿನಗಳವರೆಗೆ ಎಳೆಯಬಲ್ಲದು? ಆರಂಭದಲ್ಲಿ 270 ಮಿಸೈಲ್ ಬಿಟ್ಟೆ, 300 ಮಿಸೈಲ್ ಬಿಟ್ಟುಬಿಟ್ಟೆ, ಇವರು ಹೇಳ್ಕೊಂಡ್ರು, ಅವರು ಹೇಳ್ಕೊಂಡ್ರು, 6 ವೇವ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಇರಾನ್ ವೇವ್ನೇ ಬಿಡಲಿಲ್ಲ. ಆಮೇಲೆ ಪ್ರಿಸೈಸಾಗಿ ಯಾವುದೋ ಒಂದೆರಡು ಅಟ್ಯಾಕ್ ಮಾಡ್ತಿದ್ದಾರೆ, ಸುಮ್ಮನೆ ಆಗ್ತಿದ್ದಾರೆ. ಇಸ್ರೇಲ್ ಮಾತ್ರ ನಿರಂತರ ಹೊಡಿತಾನೆ ಇದ್ದಾರೆ. ಹೌ ಲಾಂಗ್ ವಿಲ್ ಇಟ್ ಗೋ ಅಂತ ಗಿರೀಶ್ ಲಿಂಗಣ್ಣ ಸರ್? See, as long as America keep pumping them, ಓಕೆ, they can go for any number of years. This can continue. ಈ ಗಾಸಾದ ನೋಡಿದ್ರಿ ಡೈಲಿ ಫ್ರೀಯಾಗಿ ಅಮೆರಿಕ ಕಲ್ಲು ಕೊಡಲ್ಲ ಸರ್. ಫ್ರೀಯಾಗಿ ಅಮೆರಿಕ ಕಲ್ಲು ಕೊಡಲ್ಲ. ಫಾರ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಕರೆಕ್ಟ್. ಒಂದು ತಿಳ್ಕೊಳ್ಳಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸ್ವತ್ತಿನ ಮೇಲೆ ಅವ್ರ ಗಮನ ಇದೆ. ಬಿಕಾಸ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್. ಜೂಯಿಶ್ ಆರ್ ವೆರಿ ಅಂಡ್ ದ ಟೆಕ್ನಾಲಜಿ ವಾಟ್ ದೇ ಸಪೋರ್ಟ್. ಈ ಐರನ್ ಡೋಮ್ ತರ ಮಾಡ್ತಿರೋದು ಅವ್ನು ಗೋಲ್ಡನ್ ಡೋಮೇ ಮಾಡಕ್ ಹೊರಟಿದ್ದಾನೆ ಈಗ. ಯು ಶುಡ್ ಹ್ಯಾವ್ ಸೀನ್ ಹೋಲ್ ಅಮೆರಿಕಾ ಈಸ್ ಗಿವಿಂಗ್ ದಿ ಪ್ರೊಟೆಕ್ಷನ್, ಇನ್ಕ್ಲೂಡಿಂಗ್ ಕೆನಡಾ. ಓಕೆ, he is trying to give the protection with the help of the technology which is ಅದಕ್ಕೆ ಕೆನಡಾ ಆಫರ್ ಮಾಡಿದ್ದು ಇನ್ನೊಂದು ಸ್ಟೇಟ್ ಆಗ್ಬಿಡ ಅಂತ. ಕೆನಡಾ ಬಂದು ನೀನೇ ನಮಗೆ ಸೇರ್ಕೊಂಡು ಕೆನಡಾ ಈಸ್ ಇನ್ವೆಸ್ಟಿಂಗ್ ಆನ್ ದೇರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನೀವು ಹೇಳ್ದಂಗೆ ಯಾವುದು ಫ್ರೀ ಕೊಡಲ್ಲ ಅಂದ್ರೆ ಈಸ್ ಇನ್ವೆಸ್ಟಿಂಗ್ ಆನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅವ್ರ ಹತ್ರ ಇರೋ ಜನ ಎಷ್ಟು ಸರ್? 98 ಬೆಂಗಳೂರಷ್ಟು ಜನ ಇಲ್ಲ ಇಡೀ ಇಸ್ರೇಲ್ ಅಲ್ಲಿ. 98 ಲಕ್ಷ ಜನ. ಅಲ್ಲಿ ಎಷ್ಟು ಜನ ಇದ್ದಾರೆ? ಓಕೆ, 8.6 ಮಿಲಿಯನ್. ಕರೆಕ್ಟ್, 86 ಮಿಲಿಯನ್. ಸಾರಿ, 88.6 ಮಿಲಿಯನ್. ಅಲ್ಲಿ ಮೋರ್ ದೆನ್ 8 ಕೋಟಿ ಅಂದಾಜು ಇರೋದು. ಅಷ್ಟು ಜನ ಅಲ್ಲಿದ್ದಾರೆ. ಸೊ ಇವನು ಎಷ್ಟು ದಿವಸ ಹೊಡ್ಕೊಂಡು ಕೂತಿರ್ತಾನೆ. ಹೌದು, he has got the fantastic technology and more the technology you are having, the cost is more. Okay. It is like Rolls-Royce car ಓಡ್ಸಕ್ಕೂ Maruti 800 car ಓಡ್ಸಕ್ಕೂ. Of course, you have that comfort, you have that accuracy, you have that protection, everything, but you will be purpose is journey ಅಷ್ಟೇ. Purpose is journey ಅಂತ ಅಲ್ಲ. ಅವನು ಮಾಡ್ಕೊಂಡಿರೋ ಪರ್ಪಸ್ highly qualitative and it is supporting such small country. He has ಎಲ್ಲ ಸುತ್ತಲೂ ಇದ್ರೂ ಕಾಪಾಡ್ಕೊಂಡ್ ಬರ್ತಾ ಇದ್ದಾನೆ. ಬಟ್ ನೀವ್ ಹೇಳ್ದಂಗೆ ಇರಾನ್ ಮೇಲೆ ನಡೀತಾ ಇರೋಂತ ಯುದ್ಧದಲ್ಲಿ ಎಲ್ಲಿ ತನಕ ನಡೀತಾನೆ, ಎಲ್ಲಿ ತನಕ ಮಾಡ್ತಾನೆ, ಇವರು ಹೊಡಿತಾನೆ ಇದಾರೆ. ವಾಟ್ ಈಸ್ ದ ಲಾಸ್, ವಾಟ್ ಈಸ್ ಎಕ್ಸ್ಪೆಕ್ಟಿಂಗ್? ಅಫ್ಕೋರ್ಸ್ ನೀವ್ ಹೇಳ್ತಾ ಇದ್ದೀರಾ ಓನ್ಲಿ ವೆಪನ್ ಲಾಸ್ ನಾವು ಲೆಕ್ಕ ಹಾಕ್ತಾ ಇದೀವಿ. ಅಲ್ಲಾಗಿರೋ ಎಕನಾಮಿ ಲಾಸು, ಕೆಲಸದ ಲಾಸು, ಅಲ್ಲಾಗಿರೋ 10 ದಿನ ಅವ್ನು ವಾರ ಮಾಡಿಬಿಟ್ರೆ 6 ಲಕ್ಷ ಕೋಟಿ ಸರ್. ಎಂಪ್ಲಾಯ್ಮೆಂಟ್, ಸ್ಕೂಲ್ ಇಲ್ಲ, ಇದಿಲ್ಲ, ಏನು ಇಲ್ಲ. ಬಂಕರ್ಸ್ ಅಲ್ಲೇ ಎಷ್ಟು ದಿವಸ ಕೂತಿರ್ತಾರೆ ಜನ. ಓಕೆ, See, we are only talking about what we are seeing on eye, intangible. ಎಷ್ಟಿದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಎಷ್ಟು ಖರ್ಚು ಆಗ್ತಾ ಇದೆಯೋ ದೇವರೇ ಬಲ್ಲ ಇದನ್ನ ಮಾಡ್ಕೊಳಕ್ಕೆ. ಆ ಸೈನಿಕರುಗಳು, ಅವ್ರ ಸಂಬಳಗಳು, ಅವ್ರ ಫ್ಯಾಮಿಲಿಗಳು ಎಷ್ಟು ಖರ್ಚು ಮಾಡ್ತಿದ್ದಾರೆ. ಇನ್ನು ನಾವು ಲೆಕ್ಕನೇ ಅದನ್ನೇ ಹೇಳೋದು. ಇಂಟ್ಯಾಂಜಿಬಲ್ ವಿ ಡೋಂಟ್ ನೋ. ವಿ ಆರ್ ಓನ್ಲಿ ಟೆಲ್ಲಿಂಗ್ ಟ್ಯಾಂಜಿಬಲ್. ಡ್ರೋನ್ ಇಷ್ಟು, ಮೈಸೈಲ್ ಇಷ್ಟು, ಇದು ಲೆಕ್ಕ ಕೈಗೆ ಬರುತ್ತೆ. ಅದ್ ಬಿಟ್ಟು ಜನ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕಾಲೇಜ್ ಇಲ್ಲ, ಹಾಸ್ಪಿಟ್ಲ್ ಒಂದು ನಡೀತಾ ಇದೆ. ಇನ್ ಮಿಕ್ಕಿದ್ ಯಾವ ವಿಧವಾದ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಏನೂ ಇಲ್ಲ. ಸೊ ವಾಟ್ ಈಸ್ ದ ಲಾಸ್ ಯು ಆರ್ ಗೋಯಿಂಗ್ ಎವ್ರಿ ಡೇ?